ನಾನು ಒಂದು ನಿಮಿಷನಾದರೂ ಮಾತಾಡಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇನೆ. ಯಾಕಂತೇಳಿ ಹೇಳಿದರೆ, ಬೈಂದೂರು ಉತ್ಸವ 2024 ಬೈಂದೂರಿನ ಉತ್ಸವವನ್ನು ಮಾಡಬೇಕು ಅಂತ ಹೇಳಿ ಶಾಸಕರು ಒಂದು ಕಲ್ಪನೆಯನ್ನು ಕೊಟ್ಟು ಕರೆದಾಗ, ಇದಕ್ಕೆ ನೀನು ಸೂಕ್ತನಾಗಿದ್ದೀಯಾ ಅಂತ ಹೇಳಿ ನನ್ನ ಮೇಲೆ ಜವಾಬ್ದಾರಿ ಹೊರಿಸ್ತಾರೆ. ಅವರಿಗೆ ನಾನು ಸರ್ವತಾ ಆಭಾರಿಯಾಗಿದ್ದೇನೆ. ಯಾಕಂತೇಳಿ ಹೇಳಿದರೆ, ನನಗೀಗ ಜಸ್ಟ್ 33 ವರ್ಷ. ತುಂಬ ಹಿರಿಯರಿದ್ದಾರೆ, ನನಗಿಂತ ಎಷ್ಟೋ ಹಿರಿಯರೆಲ್ಲ ಇದ್ದಾರೆ. ಆದರೆ ನನ್ನನ್ನೇ ಗುರುತಿಸಿ ಇದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಸರ್ವತಾ ಋಣಿಯಾಗಿದ್ದೇನೆ ಸರ್. ಹಾಗೆ ಇಂಥ ಉತ್ಸವವನ್ನು ಮಾಡುವಾಗ ಮೊದಲಿಗೆ ಬರುವಂಥದ್ದು ಹಣಕಾಸಿನ ಪ್ರಾಬ್ಲಮ್. ಹೇಗೆ ಹಣವನ್ನು ಸಂಗ್ರಹಿಸುವುದು, ಹೇಗೆ ಮಾಡೋದು ಏನು ಗೊತ್ತಿಲ್ಲ. ಬರೇ 43 ದಿವಸಗಳಲ್ಲಿ ಈ ಉತ್ಸವವನ್ನು ಆಯೋಜಿಸಿದ್ದೇವೆ. ನೆನಪಿರಲಿ, ಬರೇ 43 ದಿವಸಗಳಲ್ಲಿ. ಅದರಲ್ಲಿ ಪಟ್ಟಿದ್ದು ಬರೀ ಒಂದು ತಪಸ್ಸಿನಂತೆ. ಈಗ ತಪಸ್ಸು ಮಾಡುವಾಗ ಗಾಳಿ ಬರ್ತದೆ, ಮತ್ತು ನೀವೆಲ್ಲ ನೋಡ್ತಾ ಇರ್ತೀರಿ, ಒಂದು ಋಷಿಮುನಿ ತಪಸ್ಸು ಮಾಡುವಾಗ ಏನೆಲ್ಲ ಅಡೆತಡೆಗಳು ಬರ್ತದೆ. ಅದೇ ರೀತಿಯಲ್ಲಿ ನಮಗೆ ನೀತಿ ಸಂಹಿತೆ ಎನ್ನುವಂಥ ಒಂದು ದೊಡ್ಡ ಅಡೆತಡೆ ಬಂದು ನಮ್ಮನ್ನು ಅಲ್ಲಾಡಿಸಿತು. ಆದರೆ ನಾವು ಜಗ್ಲಿಲ್ಲ. ಮೊನ್ನೆ ಮಳೆ ಬಂತು, ಆದರೂ ನಾವು ಜಗ್ಲಿಲ್ಲ. ಬೇರೆ ಬೇರೆ ರೀತಿಯಾದಂಥ ಟೀಕೆ ಟಿಪ್ಪಣಿಗಳು ಬಂದು, ಆದರೂ ನಾವು ಜಗ್ಲಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಶಾಸಕರ ಒಂದು ಸಂಕಲ್ಪ. ಅದು ಮಾಡಲೇಬೇಕು, ಅದು ಹೇಗೆ ಆಗಿರಲಿ ಅದು ಮಾಡಲೇಬೇಕು ಅನ್ನುವಂತಹ ಒಂದು ಸಂಕಲ್ಪ. ಆ ಬೃಹತ್ ಸಂಕಲ್ಪಕ್ಕೆ ನನ್ನದೊಂದು ಧನ್ಯವಾದ. ಇದರೆಲ್ಲರ ಜೊತೆಗೆ ನಾನು ಹೇಳ್ತಾ ಇದ್ದೆ, ಹಣಕಾಸಿನ ಇದು ಏನು ಮಾಡೋದು ಅಂತ ಅಂದಾಗ, ನಮ್ಮ ಸಮೃದ್ಧ ಬೈಂದೂರು ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟರು, ನೀವು ಮಾಡಿ, ನಾನು ನಿನ್ನ ಜೊತೆಗಿದ್ದೇನೆ, ಅದು ಏನೇ ಆದರೂ ನಾನು ನೋಡ್ತೇನೆ ಅಂತೇಳಿ ಬೆನ್ತಟ್ಟಿದ್ದು ನನಗೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಯಲ್ಲಿ ನಾನು ಇಬ್ಬರು ವ್ಯಕ್ತಿಗಳನ್ನು ಹೆಸರನ್ನ ಹೇಳಲೇಬೇಕು. ಯಾಕಂತೇಳಿ ಹೇಳಿದರೆ, ಕೆಲವೊಂದು ಸನ್ನಿವೇಶಗಳಲ್ಲಿ ತುಂಬ ಕುಗ್ಗಿ ಹೋಗಿದ್ದೆ. ಆಗ ನನಗೆ ಬಲ ಎಡ ಭುಜವಾಗಿದ್ದವರು ಪುಷ್ಪರಾಜ್ ಶೆಟ್ಟರು ಹಾಗೂ ಶ್ರೀಧರ್ ವಸ್ರೆ ಅಂತ ಹೇಳಿ ಶಿಕ್ಷಕರು ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಮುನ್ನುಗ್ಗುವಂತೆ ಪ್ರೇರೇಪಿಸಿದವರು. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಉತ್ಸವವನ್ನು ಮಾಡುವಾಗ 56 ನಿರ್ವಹಣಾ ತಂಡಗಳನ್ನು ಮಾಡಿದ್ದೇವೆ, 80 ಜನರನ್ನ ಪ್ರಮುಖರನ್ನ ಮಾಡಿದ್ದೇವೆ. ಅವರೆಲ್ಲರ ಒದ್ದಾಟದಿಂದ ಈ ಉತ್ಸವ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಏನೋ ಮಾಡುವಾಗ ನಾನು ಸಣ್ಣವ, ಅಪ್ಪಿತಪ್ಪಿ ಹಿರಿಯರಿಗೆ ಅಗೌರವ ತೋರಿರ್ಬೋದು, ಏನಾದರೂ ತಪ್ಪಾಗಿರ್ಬೋದು, ಅದೆಲ್ಲವನ್ನು ಕ್ಷಮಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಉತ್ಸವವನ್ನು ನಡೆಸಿಕೊಡ್ಬೇಕು ಅಂತೇಳಿ, ಉತ್ಸವವನ್ನು ಮಾಡಬೇಕು, ಅದರಲ್ಲಿ ನೀವೆಲ್ಲರೂ ಜೊತೆ ಆಗ್ಬೇಕಂತೇಳಿ ಕೇಳ್ತಾ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.